ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಮೆರಿಕ ಮೇಲೆ ಡೆಡ್ಲಿ ಅಟ್ಯಾಕ್ಗೆ ಇರಾನ್ ಸಜ್ಜಾಗ್ತಾ ಇದೆ. ರಣಭೀಕರ ದಾಳಿ ಮಾಡಿ ಭೀಕರ ಹಾನಿಯನ್ನ ಸೃಷ್ಟಿಸುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇಸ್ರೇಲ್ ಅಮೆರಿಕ ಮೇಲೆ ಇರಾನ್ ಡರ್ಟಿ ಬಾಂಬ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಡರ್ಟಿ ಬಾಂಬ್ ದಾಳಿಯಾದ್ರೆ ಸಾವಿರಾರು ಜನರ ಸಾವಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಜಿ ಗಟ್ಟಲೆ ಯುರೇನಿಯಂ ಬಳಸಿ ತಯಾರಾಗ್ತಾ ಇರುವಂತಹ ಡರ್ಟಿ ಬಾಂಬ್, ಅಣುಬಾಂಬ್ ತಯಾರಿಕೆಯಲ್ಲಿ ಅಂತಿಮ ಹಂತದಲ್ಲಿ ಇರುವಂತಹ ಇರಾನ್. ಡರ್ಟಿ ಬಾಂಬ್ ಅಂದ್ರೆ ರೇಡಿಯೋಲಾಜಿಕಲ್ ಡಿಸ್ಪರ್ಸಲ್ ಡಿವೈಸ್ ಅಂತ ಹೇಳಿ ಈ ವಿಕಿರಣಶೀಲ ವಸ್ತುಗಳೊಂದಿಗೆ ಸಾಂಪ್ರದಾಯಿಕ ಸ್ಫೋಟಕವನ್ನ ಸೇರಿಸಿ ಇದನ್ನ ತಯಾರು ಮಾಡ್ತಾರೆ. ಸೊ ಇದರಿಂದ ಬಹಳಷ್ಟು ದೊಡ್ಡ ಹಾನಿಯಾಗುವಂತಹ ಸಾಧ್ಯತೆ ಅತಿ ಹೆಚ್ಚು ಕೂಡ ಹೌದು. ಪ್ರಾಣ ಹಾನಿಯೂ ಕೂಡ ಅತಿ ಹೆಚ್ಚು ಆಗುತ್ತೆ. ಡರ್ಟಿ ಬಾಂಬ್ ತಯಾರಿಕೆ ಇರಾನ್ಗೆ ತಿರುಗುಬಾಣವಾಗುತ್ತಾ ಅಂತ ಹೇಳಿ ಇರಾನ್ಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಕಂಟಕ ಆಗಲಿದೆ ಡರ್ಟಿ ಬಾಂಬ್. ನೀರು, ಗಾಳಿ ಮತ್ತು ಮಣ್ಣಿನಲ್ಲಿ ಬೆರೆಯುತ್ತೆ ಡರ್ಟಿ ಬಾಂಬ್. ಅಣು ವಿಕಿರಣಗಳು ಮಾನವ ಮತ್ತು ಪ್ರಾಣಿಗಳ DNA ಒಳಗೂ ಕೂಡ ಬೆರೆತ್ಕೊಂಡು ಹೋಗುತ್ತೆ. 10 ತಲೆಮಾರುಗಳವರೆಗೆ ಕಾಡುತ್ತೆ ಅಣು ವಿಕಿರಣ ಪ್ರಭಾವ. ಅಮೆರಿಕದ ಬೇಹುಗಾರಿಕಾ ಏಜೆನ್ಸಿಗಳಿಂದ ಇಸ್ಲಾಂ ಆಡಳಿತಕ್ಕೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆಯಾಗ್ತಾ ಇದೆ. ವರ್ಷಗಳ ಹಿಂದೆಯೇ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದಂತಹ ಪೆಂಟಗಾನ್. ಹಾಗಿದ್ರೆ ಏನಿದು ಡರ್ಟಿ ಬಾಂಬ್, ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ? ಅಣು ಇಂಧನ ತ್ಯಾಜ್ಯವನ್ನೇ ಬಳಕೆ ಮಾಡಿಕೊಂಡು ಡರ್ಟಿ ಬಾಂಬ್ ಅನ್ನ ತಯಾರಿ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಅಣುಬಾಂಬ್ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ಈಗ ಡರ್ಟಿ ಬಾಂಬ್ ಅನ್ನ ತಯಾರಿ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಾ? ಬಟ್ ಇದು ಮಾನವನ ದೇಹದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ, ಬಹಳಷ್ಟು ಸಾವು ನೋವುಗಳಾಗುತ್ತೆ ಅಲ್ವಾ? ಖಂಡಿತ ರಮ್ಯಾ, ಏನಂದರೆ ನಾವು ಭಾರತದಲ್ಲಿ ಕೈಗಾದಲ್ಲೂ ನೋಡಿರ್ಬೋದು, ಏನೊಂದು ಅಣು ವಿದ್ಯುತ್ ಸ್ಥಾವರ ಇದೆ. ಈ ಒಂದು ಅಣು ವಿದ್ಯುತ್ ಸ್ಥಾವರಕ್ಕೆ ಏನೊಂದು ಯುರೇನಿಯಂ ಬಳಕೆ ಆಗುತ್ತೆ. ಬಳಕೆಯಾದ ನಂತರ ಅದರ ಒಂದು ತ್ಯಾಜ್ಯ ಏನು ಉಳಿಯುತ್ತೆ ಅದನ್ನು ದೊಡ್ಡ ಒಂದು ಸೀಸದ ಪೆಟ್ಟಿಗೆಯಲ್ಲಿ, ಅಂದರೆ ಭಾರಿ ಗಾತ್ರದ ಸೀಸದ ಪೆಟ್ಟಿಗೆಯಲ್ಲಿ ಅದನ್ನು ತುಂಬಿಬಿಟ್ಟು ಅದನ್ನು ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಒಂದು ಆಳದ ಭೂಗರ್ಭದಲ್ಲಿ ಅದನ್ನು ಹೂತಾಕ್ತಾರೆ. ಆ ರೀತಿ ಅದನ್ನು ಏನೊಂದು ಅಣುತ್ಯಾಜ್ಯ ಇದೆ ಅದನ್ನು ದಫನ್ ಮಾಡಲಾಗುತ್ತೆ. ಆದರೆ ಇದೇ ಅಣುತ್ಯಾಜ್ಯವನ್ನು ಬಳಸಿಕೊಂಡು ಒಂದು ಬಾಂಬ್ನ ತಯಾರು ಮಾಡೋದಕ್ಕೆ ಇರಾನ್ ಮುಂದಾಗಿದೆ ಅಂತ ಮಾಹಿತಿ ಸಿಗ್ತಿದೆ. ಇದು ಒಂದು ಕಡೆ ಆದರೆ, ಏನೊಂದು ಅಣು ವಿದ್ಯುತ್ ಬಳಕೆ ಮಾಡೋದಕ್ಕೆ ಯುರೇನಿಯಂನ 40% 50% ಸಂಸ್ಕರಣೆ ಮಾಡಬೇಕಾಗುತ್ತೆ. ಇನ್ನು ಅಣು ಬಾಂಬ್ ತಯಾರು ಮಾಡೋದಕ್ಕೆ ಇದೇ ಯುರೇನಿಯಮನ್ನು 60% ಮತ್ತು ಅದಕ್ಕಿಂತ ಹೆಚ್ಚು % ಸಂಸ್ಕರಣೆ ಮಾಡಬೇಕಾಗುತ್ತೆ. ಇರಾನ್ ಬಳಿ 60%ಕ್ಕಿಂತ ಹೆಚ್ಚು % ಸಂಸ್ಕರಣೆ ಆಗಿರುವಂಥ ಯುರೇನಿಯಮ್ಮು ಸುಮಾರು 400 kg ಇರ್ಬೋದು ಅಂತೇಳ್ಬಿಟ್ಟು ಒಂದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಸಂಸ್ಕರಣೆ ಮಾಡೋ ಸಮಯದಲ್ಲೂ ಸಾಕಷ್ಟು ತ್ಯಾಜ್ಯ ಉತ್ಪಾದನೆ ಆಗಿರುತ್ತೆ. ಜೊತೆಗೆ ಇರಾನ್ನಲ್ಲಿ ಏನು ಅಣು ವಿದ್ಯುತ್ ಕೂಡ ಬಳಕೆಯಲ್ಲಿದೆ. ಈ ಅಣು ವಿದ್ಯುತ್ಗೆ ಬಳಕೆಯಾದ ನಂತರ ಕೂಡ ಸಾಕಷ್ಟು ತ್ಯಾಜ್ಯ ಉಳಿಯುತ್ತೆ. ಈ ತ್ಯಾಜ್ಯಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡು ಅದರ ಮೂಲಕ ಅದಕ್ಕೆ ಏನು ಅಣು ತ್ಯಾಜ್ಯ ಇದೆ ಅದಕ್ಕೆ ಸಾಂಪ್ರದಾಯಿಕ ಸ್ಫೋಟಕಗಳನ್ನು TNT ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸ್ಫೋಟಕಗಳನ್ನು ಬಳಸಿಕೊಂಡು ಒಂದು ಬಾಂಬ್ ತಯಾರು ಮಾಡಲಾಗುತ್ತೆ. ಈ ಬಾಂಬು ಅಣು ಬಾಂಬ್ನಷ್ಟು ತೀವ್ರತೆಯಿಂದ ಸ್ಫೋಟ ಆಗದಲ್ಲೇ ಇದ್ದರೂ ಕೂಡ ಈ ಬಾಂಬ್ ಸ್ಫೋಟಗೊಂಡ ಸ್ಥಳದಲ್ಲಿ ಅಲ್ಲಿನ ಗಾಳಿಯಲ್ಲಿ, ಅಲ್ಲಿನ ಮಣ್ಣಿನಲ್ಲಿ ಮತ್ತು ಅಲ್ಲಿನ ನೀರಿನಲ್ಲಿ ಅಣು ವಿಕಿರಣಗಳು ಬೆರ್ತೋಗ್ತವೆ. ಯಾವ ರೀತಿ ಹಿರೋಶಿಮಾ ಮತ್ತು ನಾಗಸಾಕಿನಲ್ಲಿ ಇಂದಿಗೂ ಕೂಡ ಅಣು ಬಾಂಬ್ನಿಂದ ಏನು ಬಚಾವಾದರೂ ಕೂಡ ಎಷ್ಟೋ ಜನ ಅವರ DNA ಅಣು ವಿಕಿರಣದ ಪ್ರಭಾವಕ್ಕೊಳಗಾಗಿ ಮಕ್ಕಳುಗಳು ಅಂಗವೈಕಲ್ಯದಿಂದ ಹುಟ್ಟುತ್ತಾ ಇದ್ದಾವೋ, ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಮತ್ತೆ ಸೃಷ್ಟಿಯಾಗುತ್ತೆ. ಈ ಒಂದು ಡರ್ಟಿ ಬಾಂಬ್ ಬಿದ್ದ ಸ್ಥಳದಲ್ಲಿ ಅಣು ಬಾಂಬ್ ಬಿದ್ದಷ್ಟೇ ವಿಕಿರಣ ಹರಡುತ್ತೆ. ಹಾಗಾಗಿ ಇದು ಅಣು ಬಾಂಬ್ನಷ್ಟು ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗದಲ್ಲೇ ಇದ್ದರೂ ಕೂಡ ಈ ಅಣು ವಿಕಿರಣ ಏನಿದೆ ಅದು ಅಣು ಬಾಂಬ್ನಷ್ಟೇ ವಿಪರೀತವಾದ ಪರಿಣಾಮವನ್ನು ಬೀರುತ್ತೆ. ಅದೇ ಕಾರಣಕ್ಕೆ ಇದನ್ನು ಡರ್ಟಿ ಬಾಂಬ್ ಅಂತಾರೆ. ಒಂದು ವೇಳೆ ಈ ಥರ ಬಾಂಬ್ನ ಇರಾನ್ ತಯಾರು ಮಾಡಿದೆ ಅನ್ನೋದೇ ಆದರೆ ಅದನ್ನೇನಾದರೂ ಬಳಕೆ ಮಾಡಿದ್ರೆ ಅಣು ವಿಕಿರಣ ಪ್ರಸರಣ ನಿಯಮಗಳೇನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಆ ನಿಯಮಗಳ ಅನ್ವಯ ಇರಾನ್ಗೆ ಭಾರಿ ದಂಡ ಮತ್ತು ಭಾರಿ ದೊಡ್ಡ ಶಿಕ್ಷೆ ಕಾದಿದೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.